KCET ವಿದ್ಯಾರ್ಥಿಗಳೇ, ಸೊ ಫಿಸಿಕ್ಸ್ ಎಕ್ಸಾಮಿನೇಷನ್ ಹೇಗಿತ್ತು ಅಂತ ನಂಗೆ ಕಮೆಂಟ್ ತಿಳಿಸಿ. ಭಾಳ ಜನಕ್ಕೆ ಎಕ್ಸಾಮಿನೇಷನ್ ಡಿಫಿಕಲ್ಟ್ ಇತ್ತು, ಐ ಅಂಡರ್ಸ್ಟ್ಯಾಂಡ್. ಇವಾಗ ನೆಕ್ಸ್ಟ್ ಎಕ್ಸಾಮಿನೇಷನ್ ಬಗ್ಗೆ ಫೋಕಸ್ ಮಾಡಿ. ಕೆಮಿಸ್ಟ್ರಿ ಲಾಸ್ಟ್, ಸೊ ಕೀ ಆನ್ಸರ್ ನಿಮಗೆ ಸಂಜೆವರೆಗೂ ನೀವು ಆರಾಮ್ಸೆ ಚೆಕ್ ಮಾಡ್ಕೋಬೋದು. ಬಟ್ ಇವಾಗ ಕೆಮಿಸ್ಟ್ರಿಯಲ್ಲಿ ನೀವು ತುಕ್ಕ ಮೇಲೆ ಹಾಕ್ಲಿಕ್ಕೆ ಹೋಗಬೇಡಿ. ಇವತ್ತು ಕೂಡ ಫಸ್ಟ್ 6th ಸೆನ್ಸ್ ನಿಮ್ಮ ತಲೆಯಲ್ಲಿ ಏನು ಬರುತ್ತೆ ಅದನ್ನು ಟಿಕ್ ಮಾಡಿ. ಓಕೆ, ಸೊ ಟೈಮ್ ಎಂಡ್ ಆಗ್ತಾ ಬಂತಪ್ಪ ಅಂದರೆ, ಸೊ ನಿಮಗೆ ಟೈಮ್ ಇನ್ನೊಂದು 2-3 ನಿಮಿಷದಲ್ಲಿ ಇನ್ನೂ 10 ಕ್ವಶನ್ ಇದೆ ಅಂದರೆ, ಸೊ ಪ್ಲೀಸ್ ಆದಷ್ಟು ಬೇಗನೆ ಪ್ರಾಪರಾಗಿ OMR ಶೀಟ್ನ ಫಿಲ್ ಮಾಡಿ. ಕೆಲವೊಬ್ರು ಏನೋ ನೀರು ಕುಡ್ಲಿಕ್ಕೆ ಹೋಗಿ ಏನೋ ನೀರು ಚೆಲ್ಲಿದ್ದೀರಾ ಅಂತ ನಂಗೆ ಯಾರೋ ಕಮೆಂಟಲ್ಲಿ ಹಾಕಿದ್ದು. ಆ ರೀತಿ ಮಾಡ್ಲಿಕ್ಕೆ ಹೋಗಬೇಡಿ, ಸ್ವಲ್ಪ ದೂರಿಟ್ಟೆ ನೀರು ಕುಡಿ ಇನ್ ಕೇಸ್ ಇತ್ತಂದರೆ. ಸೊ ಪ್ಲೀಸ್ ಆದಷ್ಟು ಬೇಗನೆ ಎಕ್ಸಾಮಿನೇಷನ್, ಇನ್ನೊಂದು ಲಾಸ್ಟ್ ಎಕ್ಸಾಮಿನೇಷನ್, ಅದಕ್ಕೆಲ್ಲ ಕೂಡ ಆಲ್ ದ ಬೆಸ್ಟ್. ಆರಾಮ್ಸೆ ಮಾಡಿ. ಫಸ್ಟ್ ಕ್ಯಾಶುವಲ್ ಆಗಿರುತ್ತೆ, ಕಾಮನ್ ಆಗಿರುತ್ತೆ ಎಕ್ಸಾಮ್. ಸ್ವಲ್ಪ ಡಿಫಿಕಲ್ಟಿ ಅಲ್ಲಿ ರಿಯಾಕ್ಷನಲ್ಲಿ ನಿಮಗೆ ಕನ್ಫ್ಯೂಸ್ ಆಗ್ಬೋದು. ಬಟ್ ಅಷ್ಟು ನೀವು ಅದಾದಮೇಲೆ ಸ್ವಲ್ಪ ಪ್ರಾಪರಾಗಿ ಥಿಂಕ್ ಮಾಡಿ ಹಾಕಿ. ಓಕೆ, ಯಾರು ಕೂಡ ಭಯ ಪಡಬೇಡಿ ಮಾರ್ಕ್ಸ್ ಕಳ್ಕೊತೀನಿ ಅಂತ. ಇದು ಜಸ್ಟ್ ನೆಗೆಟಿವ್ ಮಾರ್ಕಿಂಗು ಇಲ್ಲ. ಸೊ ಯು ವಿಲ್ ಗೆಟ್ ಕಡಿಮೆ ರ್ಯಾಂಕ್ ಇದ್ದರೂ ಕೂಡ ನಿಮಗೆ ಕಾಲೇಜ್ ಸಿಗುತ್ತೆ, ಆಯಿತಾ. ಸೊ ವಿದ್ಯಾರ್ಥಿಗಳೇ, ಸೊ ಈ ಒಂದು ಕೀ ಆನ್ಸರ್ ನಾನು ನಿಮಗೆ ಸೆಂಡ್ ಮಾಡ್ತಾ ಇರ್ತೇನೆ. ಸೊ ಒಂದು ನಮ್ಮ ಟೆಲಿಗ್ರಾಮ್ ಗ್ರೂಪ್ ಇನ್ನೊಂದು ಕೆಲವೇ ನಿಮಿಷಗಳಲ್ಲಿ, ನಿನ್ನೆ ಕೂಡ ಮ್ಯಾಥ್ಸ್, ಬಯಾಲಜಿ 2 ಸೆಂಡ್ ಮಾಡಿದ್ದೆ. ಯಾಕಂದರೆ ಭಾಳ ಜನ ಇನ್ನೂ ಕೂಡ ಗ್ರೂಪಿಗೆ ಜಾಯ್ನ್ ಆಗ್ತಾ ಇದ್ರು. ಸೊ 4,000 ವಿದ್ಯಾರ್ಥಿಗಳು ಕೂಡ KCET ಜಾಯ್ನ್ ಆಗಿದ್ದಾರೆ. ನಾವೆಲ್ಲ ಕೂಡ ಒಂದಾಗಿರಬೇಕು, ಯಾಕಂದರೆ ಮುಂದೆ ಕೌನ್ಸಿಲಿಂಗ್ ನಿಮಗೆ ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ. ಓಕೆ, ವಿಡಿಯೋ ಲೈಕ್ ಮಾಡಿ. ಸೊ ನಿಮ್ಗೆ ಹೇಗಿತ್ತು ಎಕ್ಸಾಮಿನೇಷನ್ ಅಂತ ಕಮೆಂಟ್ ತಿಳಿಸಿ. ಥ್ಯಾಂಕ್ ಯು.